ಸ್ನೇಹಿತರು ನಮಸ್ಕಾರ, ಹೇಗಿದ್ದೀರಿ? ಸರಿಸುಮಾರು 4 ತಿಂಗಳಿಂದ ಕೊಡಗಿನ ಆ ಮೇನ್ ಟೂರಿಸ್ಟ್ ಸ್ಪಾಟ್ ಕಂಪ್ಲೀಟ್ ಕ್ಲೋಸ್ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದಷ್ಟು ಏನೋ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರಂತೆ. ಈಗ ಮತ್ತೆ 4 ತಿಂಗಳ ಬಳಿಕ ಈಗ ಓಪನ್ ಮಾಡ್ತಾ ಇದ್ದಾರೆ. ಹೇಗಾಗಿದೆ ಕೆಲಸ, ಅಲ್ಲಿ ಹೇಗಿದೆ ಸಿಚುವೇಶನ್, ಟೂರಿಸ್ಟ್ ಹೋಗ್ಬೋದಾ, ಎಲ್ಲವನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ನನ್ನ ಟೀಮ್ ಹೊರಟಿದೆ. ಅದು ಯಾವ ಸ್ಪಾಟ್, ಹೇಗಿದೆ ಅಲ್ಲಿನ ಚಿತ್ರಣ ತೋರಿಸ್ತೀನಿ. ನೀವು ನಮ್ಮನ್ನ ಫಾಲೋ ಮಾಡ್ಕೊಂಡು ಬನ್ನಿ. ಎಸ್, ಈಗ ನಾನು ಆಗ್ಲೇ ಹೇಳ್ದಲ್ಲ, ಹೋಗುವ ದಾರಿಯ ಮಧ್ಯದಲ್ಲಿದ್ದೇವೆ. ಇದು ಸುಂದರ ಬ್ಯೂಟಿಫುಲ್ ಪ್ಲೇಸ್, ಸುತ್ತ ಬೆಟ್ಟ ಗುಡ್ಡ ಇದೆ, ಮಧ್ಯದಲ್ಲಿ ನಾವಿದ್ದೇವೆ. ದೇವಸ್ತೂರು, ಮಡಿಕೇರಿ ತಾಲೂಕಿನ ದೇವಸ್ತೂರಿನಲ್ಲಿದ್ದೇವೆ. ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗಿರ್ಬೋದು, ಮಾಂದಲ್ಪಟ್ಟಿ ಕಳೆದ 4 ತಿಂಗಳಿಂದ ಕಂಪ್ಲೀಟ್ ಕ್ಲೋಸ್ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುವಂತ ರಸ್ತೆಯನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ರು. ಅಲ್ಲಿನ ರಸ್ತೆಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನಿಮಗೆ ನೋಡಿದ್ದೀರಿ, ಅನೇಕರು ತಿಳ್ಕೊಂಡಿದ್ದೀರಿ, ಹೋದವರು ಕೂಡ ಇದ್ದೀರಿ. ಹಾಗಾಗಿ ಅದನ್ನ ಆ ದುಸ್ಥಿತಿಯಲ್ಲಿದ್ದಂಥ ರಸ್ತೆಯನ್ನ ಹೊಸ ರೂಪದಲ್ಲಿ ಒಂದು ಸುಸ್ಥಿತಿಗೆ ತರುವಂತಹ ಪ್ರಯತ್ನವನ್ನು ಸರ್ಕಾರ ಮುಂದಾಗಿದೆ. ಅಲ್ಲಿ ರಸ್ತೆ ಹೇಗೆ ಮಾಡಿದರೆ ಕಂಪ್ಲೀಟ್ ಆಗಿದೆ ಅಂತ ಎಲ್ಲ ವರ್ಕ್, ಅದು ಹೇಗೆ ಆಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನಾನು ಈಗ ಒಂದು ಸುಂದರ ಸೇತುವೆಯ ಪಕ್ಕದಲ್ಲಿ ನಾನು ಇದ್ದೇನೆ. ಇಲ್ಲಿಂದ ಇದೇ ರೂಟಲ್ಲಿ ಹೋಗ್ಬೇಕು. ಮಧ್ಯದಲ್ಲಿ ದಾರಿ ಅಷ್ಟು ಚೆನ್ನಾಗಿಲ್ಲ ಅಂದ್ಕೊಳ್ತೀನಿ, ಆದ್ರೆ ಅಲ್ಲಿ ಆ ಎಂಟ್ರೆನ್ಸ್ ಇಂದ ಒಳಗೆಗೆ ಮಾರ್ಗ ಹೊಸದಾಗಿ ಮಾಡಿದ್ದಾರೆ ಅಂತೆ. ಡಾಂಬರ್ ಮಾಡಿದಾರ, ಕಾಂಕ್ರೀಟ್ ಮಾಡಿದಾರ, ನನಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಕಾಮಗಾರಿ ಆಗ್ತಾ ಇದೆ ಅಂತ ಗೊತ್ತಿತ್ತು. ಈಗ ಆ ಕಡೆಯಿಂದ ಜೀಪ್ ಬರ್ತಾ ಇದಲ್ಲ, ಇದು ಮಾಂದಲ್ಪಟ್ಟಿಗೆ ನಮ್ಮ ನಂದಿಮೊಟ್ಟೆಯಿಂದ ಟ್ರಿಪ್ ಮಾಡ್ತಿರುವಂತಹ ಜೀಪ್. ಅಲ್ಲಿಂದ ಸಾಕಷ್ಟು ಜೀಪ್ಗಳಿದಾವೆ. ಅಲ್ಲಿಂದ ಪ್ರವಾಸಿಗರನ್ನ ಅಲ್ಲಿಗೆ ಹೋಗುವಂತ ಮಂದಿಯನ್ನ ಪಿಕಪ್ ಮಾಡಿ ಅಲ್ಲಿಗೆ ತೋರಿಸಿ, ಮಾಂದಲ್ಪಟ್ಟಿಯನ್ನ ತೋರಿಸಿ ವಾಪಸ್ ಕರ್ಕೊಂಡು ಹೋಗ್ತಿರೋದು. ಈಗ ಕರ್ಕೊಂಡು ಆ ಎಂಟ್ರೆನ್ಸ್ ನಲ್ಲಿ ಮಾತ್ರ ವ್ಯೂ ಅನ್ನ ತೋರಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರಸ್ತೆ ಸರಿಯಾದ ನಂತರ ಎಂಡ್ ವರೆಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ದೇವಸ್ತೂರು ಸೇತುವೆಯಿಂದ ಮುಂದಕ್ಕೆ ಬಂದ ಹಾಗೆ ಒಂದು ಅರ್ಧ ಕಿಲೋಮೀಟರ್ ಇಲ್ಲ, ಸ್ವಲ್ಪ ಮುಂದೆ ಬಂದ ಹಾಗೆ ಅಪ್ ಸಿಗುತ್ತೆ. ಆ ಸಿಕ್ಕದ ನಂತರ ಒಂದು ಜಂಕ್ಷನ್ ಸಿಗುತ್ತೆ, 3 ರೋಡ್ ಸೇರುವಂತಹ ಜಾಗ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಎಡಬದಿಯಲ್ಲಿ ಒಂದು ಪುಟ್ಟ ಹೋಮ್ ಸ್ಟೇ ರೀತಿ ಇದೆ, ಮನೆ, ಹಳೆಯ ಕಾಲದ ಮನೆ. ಹಾಗೆ ಈ ಕಡೆ ಬಂದ್ರೆ ಅಲ್ಲಿ ಒಂದು ಸಣ್ಣ ಕ್ಯಾಂಟೀನ್, ಹೋಟೆಲ್, ಪುಟ್ಟ ಅಂಗಡಿ ಇದೆ. ಜೊತೆಗೆ ಇಲ್ಲಿ ಪಕ್ಕದಲ್ಲೇ ವಾಹನಗಳನ್ನ ನಿಲ್ಲಿಸಿದ್ದಾರೆ. ಅಲ್ಲಿ ಸಫಾರಿ ಅಥವಾ ಬೇರೆ ವಾಹನ ವ್ಯವಸ್ಥೆ ಇದೆ ಅನ್ಸುತ್ತೆ. ಇಲ್ಲಿಂದ 2 ಮಾರ್ಗದ ಮೂಲಕವಾಗಿ ನಾವು ಮಾಂದಲ್ಪಟ್ಟಿಗೆ ಹೋಗ್ಬೋದು. ನನ್ನ ಎಡಬದಿಯಲ್ಲಿ ಒಂದು ಮೇಲೆ ಹತ್ತಿ ಹೋಗುವಂತ ಮಾರ್ಗ, ಬಲಬದಿಯಲ್ಲಿ. 2 ಏನು ವ್ಯತ್ಯಾಸ ಅಂತ ಅಂದ್ಕೊಂಡ್ರೆ, ಇದು ಕಾಲೂರು ಗ್ರಾಮಕ್ಕಾಗಿ ಹೋಗುತ್ತೆ. ನಿಮಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಿದ್ರೆ ಈ ಮಾರ್ಗವಾಗಿ ಹೋಗ್ಬೋದು. ನಿಮಗೆ ಆಫ್ ರೋಡ್ ಬೇಡ, ನಾವು ನೀಟಾಗಿರುವಂತಹ ರಸ್ತೆಯಲ್ಲಿ ಹೋಗ್ತೇವೆ ಅಂತ ಹೇಳಿದ್ರೆ ಈ ಮಾರ್ಗದಲ್ಲಿ ಹೋಗ್ಬೋದು. ಇದು ಚೆನ್ನಾಗಿದೆ, ವ್ಯವಸ್ಥಿತವಾದಂತಹ ರಸ್ತೆ ಇದೆ. 2 ರಸ್ತೆ ಕೂಡ ಹೋಗಿ ಅಲ್ಲಿಗೆ ಸೇರುತ್ತೆ. 2 ಭಿನ್ನ ಎಕ್ಸ್ಪೀರಿಯನ್ಸ್ ಅನ್ನ ನೀಡುವಂತಹ ಸ್ಥಳ. ನಿಮ್ಮ ಆಯ್ಕೆ ಇದು ಅಥವಾ ಅದು. ಈಗ ಬೈಕ್ ಬರ್ತಾ ಇದೆ ನೋಡಿ, ಇವರು ಐ ಥಿಂಕ್ ಅಲ್ಲಿಗೆ ಹೋಗೋರು ಅನ್ಕೊಳ್ತೇನೆ. ಯಾವ ರೋಡ್ ಆಗಿ ಹೋಗ್ತಾರೆ? ಎಸ್, ಇವರು ಗುಡ್ ರೋಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನೊಂದು ಸಫಾರಿ ಜೀಪ್ ಕೂಡ ಬರ್ತಾ ಇದೆ ಮಾಂದಲ್ಪಟ್ಟಿಗೆ ಹೋಗುವಂಥದ್ದು. ಯಾವ ರೂಟ್ ಆಗಿ ಹೋಗ್ತಾರೆ ನೋಡೋಣ. ಇವರು ಇದೇ ರಸ್ತೆನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇಲ್ಲ ಕೂಡ ಹೋಗ್ಬೋದು. ಎಸ್, ಈಗ ನಾವು ಹೋಗ್ತಾ ಇರೋದು ನಾನಾಗ್ಲೇ ತೋರಿಸ್ತಾ ಇರೋ ಒಳ್ಳೆಯ ಉತ್ತಮ ಸ್ಥಿತಿಯ ರಸ್ತೆ ಇದೆ ಅಂತ. ಆ ರಸ್ತೆಯಾಗಿ ಹೋಗ್ತಾ ಇದ್ದೇವೆ. ನಮ್ಗೆ ಪ್ರೀತ್ ಅವರ ಟಾಟಾ ನ್ಯಾನೋ ಗಾಡಿ ಸಿಕ್ಕಿದೆ. ಪ್ರೀತ್ ಅವರು ಇದಾರೆ, ಅವ್ರನ್ನ ಮಾತಾಡ್ತೀನಿ. ಅಣ್ಣ, 2 ರಸ್ತೆ ಇದೆ, ನೀವು ಯಾವ ರಸ್ತೆಯನ್ನು ಪ್ರಿಫರ್ ಮಾಡ್ತೀರಿ? ನಾವು ದೇವಮಣಿ ರೋಡ್ ಅಂತ ಒಂದು ಅಪ್ ರೋಡ್ ಇದೆ, ಚೆನ್ನಾಗಿದೆ. ಇರೋದ್ರಲ್ಲಿ ಬೆಟರ್ ರೋಡ್, ಅಂತ ಚೆನ್ನಾಗಿಲ್ಲ, ಬಟ್ ಇರೋದ್ರಲ್ಲಿ ಬೆಟರ್. ಇನ್ನೊಂದು ರೋಡ್ಗಿಂತ ಇದು ಬೆಟರ್ ಇದೆ. ಅಲ್ಲಿ ಆದ್ರೆ ಆ ರಸ್ತೆ ತುಂಬಾ ಹಾಳಾಗಿದೆ, ಗಾಡಿಗಳು ಯಾವ್ದು ಹೋಗಲ್ಲ, ಯಾವ್ದೇ ಕಾರಣಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. 2 ವೀಲ್ ಅಂತೂ ಹೋಗೋದೇ ಇಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಂದ ಇನ್ನೊಂದು 8 ಕಿಲೋಮೀಟರ್ ಇದೆ ನಿಮ್ಗೆ ಎಂಟ್ರೆನ್ಸ್ ಗೇಟ್ಗೆ. ಅಲ್ಲಿ ಒಂದು 5 ಕಿಲೋಮೀಟರ್ ಎಂಡ್ ಪಾಯಿಂಟ್.
8 ಕಿಲೋಮೀಟರ್ ಅಲ್ಲಿ ಎಂಟ್ರೆನ್ಸ್ ಗೇಟ್ ಹತ್ರ, ಅಲ್ಲಿಂದ ಆ ಕಡೆ ಒಂದು 5 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ನೋಡುವ ನಮ್ಮ ರಸ್ತೆ ಹೇಗಿರುತ್ತೆ, ಅಲ್ಲಿ ರಸ್ತೆ ಹೇಗಾಗಿದೆ ಅಂತ ತೋರಿಸ್ತೇನೆ. ಇಲ್ಲೊಂಚೂರು ಮಧ್ಯದಲ್ಲಿ ಗಡಗಡ ಇದೆ, ರಸ್ತೆ ಎಲ್ಲ ಕಂಪ್ಲೀಟ್ ಹೋಗಿದೆ. ಮಧ್ಯದಲ್ಲಿ ಒಂಚೂರು ಡಾಂಬರ್ ಇದೆ, ಹಳೆ ಡಾಂಬರು, ಬಾಕಿ ಎಲ್ಲ ಪಳೆಯೋಡಿಕೆ. ಅಂದ್ರೆ ತೀರಾ ಮೇಲಿಂದ ಬಂದ್ರೆ ಇಳಿಜಾರು ಪ್ರದೇಶ, ಕೆಳಗಿಂದ ಹೋದ್ರೆ ನಮಗೆ ಅಪ್ಪು ಸಿಗುತ್ತೆ. ನಾವೀಗ ಮುಂದೆ ಬಂದು ಈಗ ಮತ್ತೊಂದು ಜಂಕ್ಷನ್ಗೆ ತಲುಪಿದ್ವಿ. ಈಗ ನನ್ನ ಬಲಬದಿಯಲ್ಲಿ ಮುಂದಕ್ಕೆ ಹೋದ್ರೆ ಮಾಂದ್ರಪಟ್ಟಿ ಜಂಕ್ಷನ್ಗೆ ಹೋಗುತ್ತೆ, ಎಂಟ್ರೆನ್ಸ್ಗೆ. ಎಡಬದಿಯಲ್ಲಿ ಒಂದು ರೋಡ್ ಇದೆ, ಅದು ಕೋಟೆಹಬ್ಬಿ ಜಲಪಾತಕ್ಕೆ ಹೋಗುತ್ತೆ, ಕೋಟೆಹಬ್ಬಿ ಫಾಲ್ಸ್ಗೆ ಅದು ಹೋಗುತ್ತೆ. ಆ ಕಡೆ ಈ ಕಡೆ ಬ್ಯೂಟಿಫುಲ್ ಆದಂತಹ ವ್ಯೂ ಇದೆ. ನನ್ನ ಎಡಬದಿಯಲ್ಲಿ ತೋರಿಸ್ತೇನೆ ನಾನು. ಈ ಕಡೆ ನೋಡ್ತಾ ಹೋದ್ರೆ ಸುಂದರ ಗಿರಿ ಕಂದರಗಳು ನಮಗೆ ಕಾಣೋದಕ್ಕೆ ಸಿಗುತ್ತೆ, ಹಚ್ಚ ಹಸಿರಾಗಿದೆ. ಈಗ ಕಳೆದ ಒಂದು ವಾರದಿಂದ ಒಳ್ಳೆಯ ಮಳೆ ಆಗ್ತಿರೋ ಕಾರಣಕ್ಕಾಗಿ ಗ್ರೀನರಿ ಚೆನ್ನಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಜೊತೆಗೆ ಮೋಡಗಳು ಕೂಡ ಅಷ್ಟೇ ರೀತಿಯಲ್ಲಿ ಆ ಬೆಟ್ಟವನ್ನ ಕವರ್ ಹಾಕೊಂಡು ಬಂದಂತಹ ಪ್ರವಾಸಿಗರಿಗೆ ಒಂದು ನಯನ ಮನೋಹರ ದೃಶ್ಯವನ್ನ ನೋಡೋದಕ್ಕೆ ಸಿಗುತ್ತೆ. ಬಹುತೇಕ ಸಮಯ ಇದೇ ರೀತಿಯಂತಹ ಚಿತ್ರಣ ಇರುತ್ತೆ. ಒಂಚೂರು ಆ ಕಡೆ ಈ ಕಡೆ ಇರುತ್ತೆ ಗ್ರೀನರಿಯಲ್ಲಿ, ಅದು ಬಿಟ್ರೆ ವಾತಾವರಣ ಚೆನ್ನಾಗಿರುತ್ತೆ. ಬಲಬದಿಯಲ್ಲಿ ಕೂಡ ಒಂದು ಬೆಟ್ಟ ಇದೆ. ನಾವು ಆ ಕಡೆಯಿಂದ ಮಾಂದಲ್ಪಟ್ಟಿ ಎಂಟ್ರೆನ್ಸ್ಗೆ ಹೋದ್ರೆ ಈ ಬೆಟ್ಟದ ಮೇಲ್ಭಾಗಕ್ಕೆ ಪ್ರವೇಶ ಮಾಡ್ಬೋದು ಅನ್ಕೊಳ್ತೇನೆ. ಹಾಗೆ ಈ ಕಡೆ ಹೋಗ್ತಾ ನಾನಾಗ್ಲೇ ತೋರಿಸ್ದೆ 3 ರೋಡ್ಸ್ ಇರುವಂತಹ ಜಂಕ್ಷನ್. ಇದು ಕೋಟೆಹಬ್ಬಿ ಜಲಪಾತಕ್ಕೆ, ಅಚ್ಚಿನಾಡು ಗ್ರಾಮಕ್ಕೆ ಸೇರುವಂತಹ ಪ್ರದೇಶ ಇದು. ಒಂದು ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ ಮೇಲ್ಭಾಗದಿಂದ. ನಾವು ಅನೇಕ ಪ್ರವಾಸಿಗರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರವಾಸಿಗರು ಜೊತೆಗೆ ಪ್ರವಾಸಿಗರನ್ನ ಕರ್ಕೊಂಡು ಬಂದ ಜೀಪ್ ಚಾಲಕರು ಮಾಂದಲ್ಪಟ್ಟಿಯನ್ನ ನೋಡಿ ಈ ಕಡೆ ಕರ್ಕೊಂಡ್ ಬರ್ತಾರೆ, ಕೋಟೆಹಬ್ಬಿಯನ್ನ ತೋರಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಕೆಲವರು ಕೋಟೆಹಬ್ಬಿ ಮೂಲಕ ಎಂಟ್ರಿ ಆಗಿ ಇಲ್ಲೇ ಹೋಗಿ ಮಾಂದಲ್ಪಟ್ಟಿನ ತೋರಿಸ್ಕೊಂಡು ಎಕ್ಸಿಟ್ ಆಗ್ತಾರೆ. ನೀವು ಬರೋರಿದ್ರೆ 2 ಪ್ಲೇಸ್ ಅನ್ನ ಕವರ್ ಮಾಡ್ಕೊಂಡು ಹೋಗುವಂತಹ ಅವಕಾಶ ಇದೆ. ಆಪ್ಷನ್ ನಿಮಗೆ ಬಿಟ್ಟಿದ್ದು, 1 ಪ್ಲೇಸ್ ಅಥವಾ 2 ಕೂಡ ಕವರ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಈ ಕಡೆ ಹೋದ್ರೆ ನಾವು ಮಾಂದಲ್ಪಟ್ಟಿ ಎಂಟ್ರೆನ್ಸ್ಗೆ ರೋಡ್ ಅಷ್ಟೇನು ಚೆನ್ನಾಗಿಲ್ಲ. ನಾವೀಗ ಬಂದ ರೋಡ್ ಕೂಡ ಅನೇಕ ಕಡೆಗಳಲ್ಲಿ ತೀರಾ ಶೋಚನೀಯ ಸ್ಥಿತಿ ಇದೆ, ಆದ್ರೂ ಕೂಡ ಪ್ರಯತ್ನ ಮಾಡ್ಕೊಂಡು ಬರ್ಬೋದು. ಈ ಕಡೆ ಹೋದ್ರೆ ಮಾಂದಲ್ಪಟ್ಟಿ ಎಂಟ್ರೆನ್ಸ್ಗೆ ಹೋಗಿ ಸೇರುತ್ತೆ. ಸ್ನೇಹಿತರೆ, ಈಗ ಬರ್ತಾ ಒಬ್ರು ಬೈಕರ್ ಸಿಕ್ಕಿದ್ರು. ಒಂದು ವ್ಯೂನ ನೋಡ್ತಾ ಇದ್ದಾರೆ. ಆ ಕಡೆ ನಾವು ಫಸ್ಟ್ ವ್ಯೂನ ತೋರಿಸಿ ಆಮೇಲೆ ಅವ್ರನ್ನ ಮಾತಾಡ್ತೀನಿ. ಆ ಕಡೆ ವ್ಯೂ ನೋಡ್ಕೊಳ್ಳಿ. ಒಂದು ಕಡೆ ಸೂರ್ಯನ ಬೆಳಕು ಲೈಟಾಗಿ ಕಾಣ್ತಾ ಇದೆ, ಮೋಡ ಬೆಟ್ಟಗಳಿಗೆ ಸ್ಪರ್ಶ ಮಾಡ್ಕೊಂಡು ಹೋಗ್ತಾ ಇದೆ. ಹಾಗೆ ಹಸಿರಿನ ವಾತಾವರಣ, ಗಿರಿ ಶ್ರೇಣಿಗಳು ನಿಮಗೆ ಬಹಳ ಬ್ಯೂಟಿಫುಲ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅವ್ರನ್ನ ಮಾತಾಡ್ತೀನಿ, ಎಲ್ಲಿಂದ ಬಂದ್ರು ಏನಂತ. ಅಣ್ಣ ಹೇಳಿ, ಎಲ್ಲಿಂದ ಬಂದ್ರೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ಸರ್, ನಾನು ಅಭಿಷೇಕ್ ಚೌಹಾಣ್ ಅಂತ ಹೇಳಿ. ಓಕೆ. ನಾನು ನಮ್ಮೂರು ಬಿಜಾಪುರ, ಅದನ್ನ ಇರೋದು ಹುಬ್ಳಿ. ವರ್ಕ್ ಮಾಡ್ಕೊಂಡಿದ್ರಿ ಇಲ್ಲಿ ಕಾಲೇಜ್ ಬ್ರೋ, MBBS. ಓಕೆ ಓಕೆ, MBBS ಸ್ಟೂಡೆಂಟ್. ಮಡಿಕೇರಿ ಫಸ್ಟ್ ಟೈಮ್ ಬರ್ತಿರೋದು? ಹಾಂ ಬ್ರೋ, ಫಸ್ಟ್ ಟೈಮ್ ಬರ್ತೀನಿ. ಮಾಂದಲ್ಪಟ್ಟಿಗೆ ಯಾಕಾಗಿ ಚೂಸ್ ಮಾಡ್ಕೊಂಡ್ರಿ ಈ ಕಡೆ? ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಒಂದ್ಸಲ ವಿಸಿಟ್ ಕೊಟ್ಟು ನೋಡು, ಸೋಲೋ ಟ್ರಿಪ್ ಮಾಡು, ಅದರಲ್ಲೇ ಮತ್ತೆ ಬೈಕ್ ತಗೊಂಡು ಹೋಗು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಪ್ರಿಫರ್ ಮಾಡಿದೆ. ಯಾವ ಥರ ವ್ಯೂ ಇರುತ್ತೆ ಅಂದ್ರೆ ಬೈಕ್ ತೊಗೊಂಬಂದ್ರೆ ನಾವು ಎಲ್ಲಿ ಬೇಕಲ್ತರ ಅಲ್ಲಿ ಸ್ಟಾಪ್ ಮಾಡ್ಕೋಬೋದು. ಯಾವ ಥರ ವ್ಯೂ ಬೇಕು ವ್ಯೂ ಚೂಸ್ ಮಾಡ್ಕೊಂಡು ನೋಡ್ಕೋಬೋದು ಎಲ್ಲಿ ಏನು ಅಂತ. ಹಂಗಾಗಿ ಬೈಕ್ ಮೇಲೆ ಹೋಗುತ್ತಂದ್ರೆ ಅದಕ್ಕೆ ನಾನು ಸೋಲೋ ಟ್ರಿಪ್ ಚೂಸ್ ಮಾಡ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅಲ್ಲಿಂದ ಇಲ್ಲಿಗೆ ಬಂದ್ರಿ, ರೋಡು ಜೊತೆಗೆ ನೇಚರ್ ತುಂಬಾ ಚೆನ್ನಾಗಿತ್ತು, ಮಸ್ತ್ ಇತ್ತು. ಯಾವಲ್ಲಿ ಪ್ರತಿಯೊಂದು ಒಂದ್ ಸ್ಟಾಪ್ ಒಂದೊಂಥರ ಏನು ಸಿನಿಮ್ಯಾಟಿಕ್ ವ್ಯೂ ತರ ಕಾಣ್ತಾ ಇತ್ತು ಎಲ್ಲ ಕಡೆನು. ಮತ್ತು ರೋಡ್ನು ಅಷ್ಟೇ ಚೆನ್ನಾಗಿದೆ ಬ್ರೋ. ಎಲ್ಲ ಕಡೆ ಗೂಗಲ್ ಮ್ಯಾಪ್ ಅಲ್ಲಿ ಕಾಣೋ ಕರ್ವ್ಸ್ ಮತ್ತು ನಾವಿಲ್ಲಿ ಬರೋ ರೂಟ್ಸ್ ತುಂಬಾ ಮ್ಯಾಚ್ ಆಗಿ ಮಸ್ತ್ ಕಾಣ್ತಾ ಇದೆ.
ಇದೀಗ ಮಾಂದಲ್ಪಟ್ಟಿಯ ಮೊದಲ ಗೇಟ್ ಎಂಟ್ರೆನ್ಸ್ ನಲ್ಲಿ ನಾವಿದ್ದೇವೆ. ಇಲ್ಲಿ ವೆಹಿಕಲ್ ಗಳಲ್ಲಿ ನಿಲ್ಸಿದ್ದಾರೆ. ಯಾಕೆ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ ಆ ಗೇಟ್ ಇಂದ ಈ ಕಡೆ ಎಂಟ್ರಿ ಇಲ್ಲ ಈಗ ಸದ್ಯಕ್ಕೆ. ಈ ರಸ್ತೆ ಈಗೇನು ದುರಸ್ತಿ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ, ಆ ಕಾರಣಕ್ಕಾಗಿ ಇದನ್ನು ಬ್ಲಾಕ್ ಮಾಡಿರುವಂತದ್ದು. ಸದ್ಯಕ್ಕೆ ನಮಗೆ ಸ್ಟಾರ್ಟಿಂಗ್ ಇಲ್ಲಿ ಏನು ಬರೀ ಕಲ್ಲನ್ನು ಹಾಕಿದ ರೀತಿಯಲ್ಲಿ ಕಾಣ್ತಾ ಇದೆ. ಆ ಕಡೆ ಹೊರಗಡೆ ಒಂದಷ್ಟು ವೆಹಿಕಲ್ ನಿಂತಿದೆ. ಇಲ್ಲಿ ಜಸ್ಟ್ ಜಲ್ಲಿ ಕಲ್ಲನ್ನು ಹಾಕಿ ಇಟ್ಟಿದ್ದಾರೆ. ಮುಂದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಿಲ್ಲ, ತೋರಿಸ್ತೀನಿ. ಈಗ ಈ ಮಾರ್ಗವಾಗಿ ಹೋಗ್ಬೇಕು ನಾವು ಮಾಂದಲ್ಪಟ್ಟಿ ವ್ಯೂ ಪಾಯಿಂಟ್ಗೆ, ಮೇನ್ ವ್ಯೂ ಪಾಯಿಂಟ್ಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಾಗಿ ಹೋಗ್ಬೇಕು. ಆದ್ರೆ ಕಾಮಗಾರಿ ಆಗಿದೆ, ಫಿನಿಶ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರೆ, ಇದೇ ಫಿನಿಶ್ ಆಗಿದ್ದ ಅಥವಾ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಿದಾರ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಈ ರೀತಿ ಕಾಣ್ತಾ ಇದೆ, ಜಲ್ಲಿ ಕಲ್ಲು ಹಾಕಿ ರೋಲ್ ಮಾಡಿ ಬಿಟ್ಟಿದ್ದಾರೆ. ಮುಂದೆ ಹೇಗಿದೆ ಬನ್ನಿ ನೋಡೋಣ. ಮಾಂದಲ್ಪಟ್ಟಿ ಗೇಟ್ ನಿಂದ 350ರಿಂದ 400 ಮೀಟರ್ ಮುಂದೆ ಬಂದಿದ್ದೇವೆ. ಇಲ್ಲಿನ ಪ್ಲೇಸ್ ನ ಚಿತ್ರಣವನ್ನು ನಿಮಗೆ ತೋರಿಸ್ತೀನಿ. ಈ ಸ್ಟ್ರೆಚ್ ನಲ್ಲಿ ನಮಗೆ ಅಂತ ಕಾಮಗಾರಿ ಏನು ಕಾಣೋದಕ್ಕೆ ಸಿಗ್ಲಿಲ್ಲ. ಜಸ್ಟ್ ಜಲ್ಲಿಕಲ್ಲನ್ನು ಹಾಕಿ ಸಮತಟ್ಟು ಮಾಡಿಬಿಟ್ಟಿದ್ದಾರೆ. ಈ ಪ್ಲೇಸ್ ಅನ್ನ ತೋರಿಸ್ತೀನಿ ನಾನು. ಇದು ಒಂದು ರೀತಿ ಪ್ರಯಾಸದಾಯಕ ಪ್ರಯಾಣ ಆಗಿತ್ತು. ಒಂದು ದೊಡ್ಡದಂತ ಬಂಡೆಕಲ್ಲು ಮೇಲೆ ಸಾಗಬೇಕಾಗಿತ್ತು. ಒಂದಷ್ಟು ಮಣ್ಣನ್ನು ತೆಗೆದು ಲೆವೆಲ್ ಮಾಡಿದ್ದಾರೆ. ಅದರ ಕೆಳಗೆ ಬಹಳ ಕಷ್ಟಕರ ಪ್ರಯಾಣದ ಹಾದಿ ಇತ್ತು. ಅಲ್ಲಿಗೆ ಒಂದು ಸ್ವಲ್ಪ ಕಲ್ಲನ್ನ ಹಾಕಿ ಮಣ್ಣು ಹಾಕಿ ಬಿಟ್ಟಿದ್ದಾರೆ. ಅದರ ಆಚೆಗೆ ಬೇರೆ ಏನು ಮಾಡಲಿಲ್ಲ. ಒಂದು ಸ್ವಲ್ಪ ಕಾಂಕ್ರೀಟ್ನ ಒಂಚೂರು ಕಾಣ್ತಾ ಇದೆ. ಅದು ಯಾಕಾಗಿ ಹಾಕಿದಾರೋ ಗೊತ್ತಿಲ್ಲ. ಇಲ್ಲಿ ಒಂದಷ್ಟು ಕಾಂಕ್ರೀಟ್ ಹಾಕಿಟ್ಟಿದ್ದಾರೆ. ಆದರೆ ಇವೆಲ್ಲವೂ ಅಲ್ಲಿಂದ ಇಲ್ಲಿಗೆವರೆಗೆ ಏನು ಕಾಣಿಸಿದ್ವಿ, ಇದೇ ಅಂತಿಮನ ಗೊತ್ತಿಲ್ಲ. ಆದರೆ ಈ ರಸ್ತೆಯನ್ನ ಓಪನ್ ಮಾಡ್ತಾ ಇದ್ದೇವೆ, ವಾಹನಗಳಿಗೆ ಹೋಗೋದಕ್ಕೆ, ಜೊತೆಗೆ ಪ್ರವಾಸಿಗರಿಗೆ ಹೋಗೋದಕ್ಕೆ ಓಪನ್ ಮಾಡಿ ಕೊಡ್ತಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಏನಿಲ್ಲ ಅಂದ್ರೂ ಕನಿಷ್ಠ 300 ವಾಹನಗಳು ದಿನಕ್ಕೆ ಇಲ್ಲಿ ಓಡಾಡುತ್ತೆ, ಜೀಪ್ಗಳು. ಆ ಜೀಪ್ಗಳ ಓಡಾಟವನ್ನ ಸಾಮರ್ಥ್ಯವನ್ನ ತಡೆದುಕೊಳ್ಳುತ್ತಾ ಅನ್ನೋದು ಸದ್ಯಕ್ಕೆ ದೊಡ್ಡ ಪ್ರಶ್ನೆ ಆಗಿರುತ್ತೆ. ನೋಡೋಣ, ಇದು ಓಪನ್ ಆಗಿ ಮುಂದಕ್ಕೆ ಗೊತ್ತಾಗುತ್ತೆ. ಜೊತೆಗೆ ಮುಂದೆ ಇನ್ನೊಂದಷ್ಟು ದೂರ ಹೋಗ್ಬೇಕು. ಅಲ್ಲಿ ಕಾಮಗಾರಿ ಮಾಡಿದಾರಾ ಅಥವಾ ಇದೇ ರೀತಿ ಮಾಡಿದಾರಾ ನೋಡೋಣ. ಹಾಗೆ ಮುಂದೆ ಬರ್ತಾ 1.5 ಕಿಲೋಮೀಟರ್ ಮುಂದೆ ಸಾಗಿ ಬಂದಿದ್ವಿ. ಇಲ್ಲಿಂದ ಈ ಕಡೆ ನಮಗೆ ಆಕ್ಚುಲಿ ವರ್ಕ್ ಕಾಣೋದಕ್ಕೆ ಸಿಗ್ತಾ ಇದೆ. ಒಂದು ಹಂಪನ್ನು ಹಾಕಿದ್ದಾರೆ. ಅದ್ರ ಆಚೆಗೆ ನಾವು ಸೈಜ್ ಕಲ್ಲು ಅಂತ ಹೇಳ್ತೇವೆ, ಕಲ್ಲನ್ನ ಜೋಡಿಸಿ ಕಾಂಕ್ರೀಟ್ ಹಾಕಿದ್ದಾರೆ. ಆಕ್ಚುಲಿ ಒಳ್ಳೆ ವರ್ಕ್ ಅಂತ ಹೇಳ್ಬೋದು. ಆದ್ರೆ ಗುಣಮಟ್ಟ ಹೇಗಿದೆ ಅಂತ ನಾನು ಅದನ್ನ ಫೈನಲ್ ಡಿಸಿಷನ್ಗೆ ಬರೋದಿಲ್ಲ, ಮುಂದೆ ಗೊತ್ತಾಗ್ಲಿಕ್ಕಿದೆ. ಆದ್ರೆ ಕಲ್ಲನ್ನು ಚೆನ್ನಾಗಿ ಜೋಡಿಸಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಹಂಪುಗಳನ್ನ ಅಳವಡಿಸಿದ್ದಾರೆ ಇಲ್ಲಿ. ಯಾಕಂತ ಹೇಳಿದ್ರೆ ವಾಹನಗಳು, ಜೀಪ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರೋದ್ರಿಂದಾಗಿ ಸಾಲಾಗಿ ಹೋದಂತಹ ಸಂದರ್ಭದಲ್ಲಿ, ವೇಗವಾಗಿ ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅನಾಹುತ ಸಂಭವಿಸುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ತಪ್ಪಿಸುವ ನಿಟ್ಟಿನಲ್ಲಿ ಹಂಪುಗಳನ್ನ ಅಳವಡಿಸಿದ್ದಾರೆ. ಮುಂದಕ್ಕೆ ಹೋಗಿದೆ, ಉದ್ದಕ್ಕೆ ಕಾಮಗಾರಿ ಮಾಡಿದ್ದಾರೆ. ಮುಂದೆ ಹೇಗೆ ಮಾಡಿದ್ದಾರೆ ನೋಡೋಣ. ಬಟ್ ಇದಂತೂ ನಾವು ಇಷ್ಟೊತ್ತು ನೋಡಿದ್ರಲ್ಲಿ ಒಂಚೂರು ಚೆನ್ನಾಗಿ ಕಾಣ್ತಾ ಇದೆ. ಮೊದಲಾದ್ರೆ ಬಹಳ ಪ್ರಯಾಸದಾಯಕವಾಗಿತ್ತು. ಇಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ ರೋಡು, ವಾಹನಗಳು ಹೋಗೋದಕ್ಕೆ ಬಹಳ ಸಮಸ್ಯೆ ಆಗ್ತಾ ಇತ್ತು. ನೋಡೋಣ ಮುಂದೆ ಹೇಗಿದೆ ಅಂತ. ಹೀಗೆ ಮುಂದೆ ಬಂದು ನಾವು ಈಗ ಮಾಂದಲ್ಪಟ್ಟಿಯ ಪ್ರವೇಶ ದ್ವಾರ ಕಮಾನ್ ಇದೆ ಅಲ್ಲ, ಕಮಾನಿಂದ 1 ಕಿಲೋಮೀಟರ್ ಹಿಂದೆ ಇದ್ದೇವೆ. ಇಲ್ಲಿ ರೋಡ್ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಮೊದಲಾದ್ರೆ ಕೇವಲ ಮಣ್ಣಿನ ಪ್ರದೇಶ ಇತ್ತು, ಕ್ಲಿಷ್ಟಕರ ಪ್ರಯಾಣ. ಆದರೆ ಈಗ ಎಲ್ಲವನ್ನು ಕೂಡ ಕಲ್ಲು ಹಾಕಿ ಜೋಡಿಸಿದರೆ, ಜೊತೆಗೆ ಸ್ಯಾಂಡ್ ಹಾಕಿ ಅದನ್ನು ಸೆಟ್ ಮಾಡಿದರೆ, 2 ಆ ಬದಿ ಈ ಬದಿಯಲ್ಲಿ ಕಾಂಕ್ರೀಟ್ ಹಾಕಿ ಅದನ್ನು ಲೆವೆಲ್ ಮಾಡಿದ್ದಾರೆ. ಜೊತೆಗೆ ಹಂಪುಗಳನ್ನು ಆಗಲೇ ತೋರಿಸಿದಲ್ಲ, ಅದೇ ರೀತಿ ಇಲ್ಲೂ ಕೂಡ ಮುಂದುವರಿಸಿದ್ದಾರೆ. ಇಲ್ಲಿಂದ ಮುಂದೆ ನೋಡ್ತಾ ಹೋದರೆ ಅಲ್ಲಿಗೆ ಸುಮಾರು ದೂರ ಇದೆ. ಅಲ್ಲಿವರೆಗೂ ಕೂಡ ಇರುವ ರಸ್ತೆಯನ್ನ ಬೇರೆ ಬೇರೆ ಹಂತದಲ್ಲಿ ದುರಸ್ತಿ ಮಾಡಿದ್ದಾರೆ. ಮುಂದಕ್ಕೆ ನೋಡ್ತಾ ಹೋದಾಗ ಗೊತ್ತಾಗುತ್ತೆ, ಎಂಡ್ವರೆಗೆ ಇದೇ ರೀತಿ ಮಾಡಿದಾರ, ಅಲ್ಲಿ ಬೇರೆ ಏನಾದರೂ ರೀತಿ ಕಾಂಕ್ರೀಟ್ ಮಾಡಿದಾರಾ ಅಥವಾ ಕಲ್ಲನ್ನ ಹಾಕಿ ಸೆಟ್ ಮಾಡಿದಾರಾ
ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಂದಷ್ಟು ಕ್ವಾಲಿಟಿ ಚೆನ್ನಾಗಿದೆ, ಜೊತೆಗೆ ಇಂಥ ಪ್ರದೇಶಕ್ಕೆ ಇದೇ ರೀತಿಯ ಉತ್ತಮ ಅನಿಸುತ್ತೆ. ಯಾಕೆಂತಂದರೆ ಈ ಹಿಂದೆ ಕೂಡ ಕೆಲವು ಪ್ರದೇಶದಲ್ಲಿ ಕಲ್ಲನ್ನು ಹಾಕಿ ಜೋಡಿಸಿದ್ರು, ಅದು ಒಂದಷ್ಟು ಬಾಳಿಕೆ ಬಂದಿತ್ತು. ಅದನ್ನು ನೋಡಿಯೇ ಈ ರೀತಿ ಮಾಡಿದ್ದಾರೋ ಗೊತ್ತಿಲ್ಲ, ಬಟ್ ಕಲ್ಲನ್ನು ಚೆನ್ನಾಗಿ ಜೋಡಿಸಿದ್ದಾರೆ. ಜೀಪ್ಗಳು ಹೋಗೋದಕ್ಕೆ ಜೊತೆಗೆ ಬೇರೆ ಗಾಡಿಗಳು ಕೂಡ ಹೋಗ್ಬೋದು, 4 ವೀಲ್ ಗಾಡಿ ಜೊತೆಗೆ 2 ವೀಲರ್ಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ಈಗ. ಇದು ಮಾಂದಲ್ಪಟ್ಟಿಯ ಪ್ರವೇಶ ದ್ವಾರ, ಕಮಾನು. ಇಲ್ಲಿಗೆ ಬಂದ್ವಿ, ಸುಮಾರು 3.5-4 ಕಿಲೋಮೀಟರ್ ಹತ್ರ ನಡ್ಕೊಂಡು ಬಂದ್ವಿ. ಇಲ್ಲಿ ಈ ಸ್ಟ್ರೆಚಲ್ಲಿ ಬಹಳ ಕಷ್ಟಕರವಾದಂತಹ ಪ್ರಯಾಣವನ್ನು ನಾವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಮಾಂದಲ್ಪಟ್ಟಿ ಅಂದ ತಕ್ಷಣ ಇಲ್ಲಿ ಮಾಂದಲ್ಪಟ್ಟಿಯಿಂದ ಬರುವಂತಹ ಪ್ರವಾಸಿಗರನ್ನ ಕರೆದೊಯ್ಯುವಂತಹ ಜೀಪ್ಗಳು ಒಂದು ರೀತಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾ ಇದ್ದಂತಹ ಜಾಗ ಇದು. ಒಂದು ರೀತಿ ರಸ್ತೆನೇ ಇರಲಿಲ್ಲ, ರಸ್ತೆ ಮಧ್ಯದಲ್ಲಿ ಚರಂಡಿ ಇತ್ತು, ಮಳೆಗಾಲದಲ್ಲಿ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇತ್ತು. ಈಗ ಒಂದು ಅಚ್ಚುಕಟ್ಟದ ವ್ಯವಸ್ಥೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಕಲ್ಲನ್ನ ಜೋಡಿಸಿಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ನಾವು ಗಮನಿಸಬೇಕು, ಪಕ್ಕದಲ್ಲೇ ಚರಂಡಿಯನ್ನ ತೋಡಿದ್ದಾರೆ, ಮೇಲ್ಬದಿಯಲ್ಲಿ ಚರಂಡಿಯನ್ನು ತೋಡಿದ್ದಾರೆ. ಯಾಕೆಂದ್ರೆ ಬೆಟ್ಟದಿಂದ ಹರಿದು ಬರುವಂತಹ ನೀರು ರಸ್ತೆಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಅದೇ ಅಟ್ ಎ ಟೈಮ್ ವಾಹನಗಳು ಇಲ್ಲಿ ಸಂಚರಿಸಿದಾಗ ರಸ್ತೆಗೆ ಹಾಳಾಗುವಂತಹ ಸಾಧ್ಯತೆ ಇದೆ, ರಸ್ತೆಗೆ ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಚರಂಡಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ವ್ಯವಸ್ಥೆಯನ್ನು ಮಾಡಿರೋದು ವಾಹನಗಳು ಓಡಾಡೋದಕ್ಕೆ, ಖಾಸಗಿ ವಾಹನ ಜೊತೆಗೆ ವೈಯಕ್ತಿಕವಾಗಿ ನಾವು ವಾಹನಗಳು ತಂದಂತಹ ಸಂದರ್ಭದಲ್ಲಿ, ಜೀಪ್ಗಳು ಹೋಗುವಂತಹ ಸಂದರ್ಭದಲ್ಲಿ ಉತ್ತಮ ರೀತಿಯಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಮೇಲ್ವರೆಗೂ ಕೂಡ ಅಲ್ಲಿ ಕಮಾನ್ ನೋಡ್ತಿರ್ಬೋದು, ಅಲ್ಲಿವರೆಗೂ ಕೂಡ ಒಂದು ಸುಗಮ ಸಂಚಾರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಈಗ ಸದ್ಯಕ್ಕೆ ಮಾಡಲಾಗಿದೆ. ಅದರ ಆಚೆಗಿನ ಸ್ಥಿತಿಗತಿ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಅದನ್ನು ಕೂಡ ನೋಡ್ಬೇಕು, ಬನ್ನಿ ನೋಡು. ಕರ್ನಾಟಕ ಅರಣ್ಯ ಇಲಾಖೆಗೆ ಸೇರಿದಂತಹ ಪ್ರದೇಶ ಇದು ಮಾಂದಲ್ಪಟ್ಟಿ. ಬಹುತೇಕ ಜನರಿಗೆ ಗೊತ್ತಿಲ್ಲ, ಪ್ರವಾಸಿ ತಾಣ ಅಂತ ಹೇಳಿ ಬರ್ತಾರೆ, ಆದ್ರೆ ಇದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿದೆ. ಇಲ್ಲಿ ನೋಡಿ, ಸೂಚನಾ ಫಲಕವನ್ನು ಅಳವಡಿಸಿದೆ ಕರ್ನಾಟಕ ಅರಣ್ಯ ಇಲಾಖೆ. ಮಡಿಕೇರಿ ವನ್ಯಜೀವಿ ವಿಭಾಗ ಪುಷ್ಪಗಿರಿ ವನ್ಯಜೀವಿ ವಲಯಕ್ಕೆ ಸೇರುತ್ತೆ. ಕಡಮಕಲ್ಲು ಮೀಸಲು ಅರಣ್ಯ ವ್ಯಾಪ್ತಿಯ ಜಾಗ ಇದು. ಟೋಟಲ್ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 10,292.14 ಹೆಕ್ಟೇರ್. ಇದರ ಮಾಹಿತಿ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ದಾರೆ ಕೂರ್ಗ್ ಡಿಸ್ಟ್ರಿಕ್ಟ್ ಗೆಜೆಟ್ನಲ್ಲಿ, ಕೊಡಗು ಗೆಜೆಟಿಯರ್ನಲ್ಲಿ 42, ಬೆಂಗಳೂರು ಡೇಟೆಡ್ 5th ಮಾರ್ಚ್ 1904 ಆಗ ಉಲ್ಲೇಖವಾದಂತಹ ದಾಖಲೆಯಲ್ಲಿ ಇಷ್ಟೆಲ್ಲ ಇದೆ. ನಿಮ್ಮ ಮಾಹಿತಿಗಾಗಿ ಹೇಳಿದ್ದೇನೆ. ಅರಣ್ಯ ವ್ಯಾಪ್ತಿಗಿದ್ರೂ ಕೂಡ ಒಂದು ರೀತಿ ಬಾಣೆ ಪ್ರದೇಶದ ರೀತಿ ಇದೆ, ಆದರೆ ಅರಣ್ಯ ವ್ಯಾಪ್ತಿಗೆ ಸೇರುತ್ತೆ. ಅದರದೇ ಆದಂತಹ ಒಂದಷ್ಟು ಕಟ್ಟಳೆಗಳನ್ನ, ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತೆ ಇಲ್ಲಿಗೆ ಬರುವಂತಹ ಪ್ರವಾಸಿಗರು. ಅದರ ಸೂಚನೆಯನ್ನ ಆರಂಭದಲ್ಲೇ ಅಳವಡಿಸಿದರ ಜೊತೆಗೆ ನಾವು ಡಿಸ್ಪ್ಲೇಯಲ್ಲೂ ಕೂಡ ತೋರಿಸ್ತೇವೆ, ಏನೆಲ್ಲ ಸೂಚನೆಗಳಿದಾವೆ, ಪಾಲಿಸಬೇಕಾದಂತಹ ನಿಯಮಗಳು ಏನು ಅನ್ನೋದನ್ನ ನಾವು ಡಿಸ್ಪ್ಲೇಲಿ ತೋರಿಸ್ತೇವೆ. ನೀವು ಅದನ್ನ ಬಂದಾಗ ಪಾಲನೆ ಮಾಡ್ಕೊಂಡು ಬನ್ನಿ. ಕಳೆದ 4 ತಿಂಗಳಿಂದ ಬಂದಾಗಿದ್ದಂತಹ ಮಾಂದಲ್ಪಟ್ಟಿ ನಾಳೆಯಿಂದ ಅಂದ್ರೆ ಜೂನ್ 12ರಿಂದ ರೀಓಪನ್ ಆಗ್ತಾ ಇದೆ. ಇಲ್ಲಿನ ರಸ್ತೆ ಅದಕ್ಕೆ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆದಂತಹ ಒಂದು ಕೆಲಸ ಇದು. ಕಂಪ್ಲೀಟ್ ರಸ್ತೆ ಕಾಮಗಾರಿ ಅಂತ ಆಗೋದಿಲ್ಲ, ಇದನ್ನ ಸ್ಟೋನ್ ಪಿಚ್ಚಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಕಲ್ಲನ್ನು ಅಳವಡಿಸಿ ರಸ್ತೆಯನ್ನು ಒಂದು ಸಮಸ್ಥಿತಿಗೆ ತಂದು ಬಳಕೆಗೆ ಯೋಗ್ಯ ರೀತಿಯಲ್ಲಿ ಮಾಡಿಕೊಳ್ಳೋದು. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹತ್ರ 1 ಕಿಲೋಮೀಟರ್ ಅಲ್ಲಿಂದ ಇಲ್ಲಿವರೆಗೆ ಒಂದು 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಸ್ಟ್ರೆಚ್ನಲ್ಲಿ ಎಲ್ಲೆಲ್ಲಿ ಸಂಪೂರ್ಣ ಹಾಳಾಗಿತ್ತು ಅಲ್ಲಿ ಈ ರಸ್ತೆಯನ್ನ ಒಂದು ಒಳ್ಳೆಯ ಸ್ಥಿತಿಗೆ ತಂದಿದ್ದಾರೆ ಸ್ಟೋನ್ ಪಿಚ್ ಮಾಡಿ. ಆ ಮೂಲಕ 50 ಲಕ್ಷ ಕಾಮಗಾರಿ ಮುಗಿದಿದೆ. ಈ ಬಗ್ಗೆ ಸ್ಥಳೀಯರು ಜೊತೆಗೆ ಪ್ರವಾಸೋದ್ಯಮದಲ್ಲಿ ತೊಡಗಿಸಿಕೊಂಡಿರುವ
ಪ್ರೀತ್ ರೈ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನೀವು ಮೊದಲಾದ್ರೆ ಇಲ್ಲಿ ಟೂರಿಸ್ಟ್ ಕರ್ಕೊಂಡು ಬರ್ತೀರಿ, ಹೌದು, ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ತಾ ಇದ್ರಿ. ಆಗ ಬಂದಾಗಕ್ಕೂ ಈಗ ಈ ಕೆಲಸ ಆಗಿ ಈಗಿನ ರಸ್ತೆ ನೋಡೋದಕ್ಕೆ ಯಾವ ರೀತಿ ವ್ಯತ್ಯಾಸ? ಸಾಧಾರಣ ಒಂದು 2 ವರ್ಷದಿಂದ ರೋಡ್ ತುಂಬಾ ಹಾಳಾಗಿತ್ತು. ಈಗ ಜೀಪಲ್ಲಿ ಬರ್ತಾ ಇದ್ವಿ, ಓಕೆ, ಬಟ್ ಜೀಪಲ್ಲಿ ಬಂದಾಗ್ಲೂ ಇವಾಗ ಏಜ್ ಆದವ್ರಿಗಾಗ್ಲಿ ತುಂಬಾ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು. ಅವ್ರಿಗೆ ಬ್ಯಾಕ್ ಪೇನ್ ಇರೋರು ಬರಲ್ಲ ಅಂತ ಹೇಳ್ತಿದ್ರು, ಹಾಗೆಲ್ಲ ಇತ್ತು. ಬಟ್ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಅದ್ರ ಬಗ್ಗೆ ಮೃತ್ಯುವಜಿ ತಗೊಂಡು ಆಲ್ಮೋಸ್ಟ್ ರೋಡ್ ಎಲ್ಲ ಮಾಡಿದ್ದಾರೆ. ಸ್ಟೋನ್ ಪಿಚಿಂಗ್ ಏನೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಬರೋ ಪ್ರವಾಸಿಗರಿಗೂ ತುಂಬಾ ಅನುಕೂಲ ಆಗುತ್ತೆ ಆಕ್ಚುಲಿ. ಇವಾಗ ಮುಂಚೆ ಬರ್ತಾ ಇದ್ದವ್ರಿಗೆ ಬಂದು ಹೋದ್ಮೇಲೆ ಪುನಃ ಬ್ಯಾಕ್ ಪೇನ್ ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಜೀಪ್ ಅವರು ಆಕ್ಚುಲಿ ತುಂಬಾ ಜನ ಇದನ್ನೇ ನಂಬ್ಕೊಂಡಿದ್ದಾರೆ. ಜೀಪ್ ಅವರು ಸುಮಾರು 300-400 ಜನ ಇದನ್ನೇ ನಂಬ್ಕೊಂಡಿದ್ದಾರೆ. ಜೀಪ್ಗಳಿಗೆ ಎಫೆಕ್ಟ್ ಆಗ್ತಾ ಇತ್ತು, ತಿಂಗಳು ವರ್ಕ್ಶಾಪಿಗೆ ದುಡ್ಡು ಕೊಡ್ಬೇಕಿತ್ತು. ಇವಾಗ ಅದಕ್ಕೆಲ್ಲ ತುಂಬಾ ಒಂದು ಹೆಲ್ಪ್ ಆಗುತ್ತೆ. ಇದು ಜೀಪ್ ಅವ್ರಿಗಾಗ್ಲಿ ಇಲ್ಲ ಲೋಕಲ್ ಅಲ್ಲಿ ಯಾರು ಇದನ್ನೇ ನಂಬ್ಕೊಂಡಿದ್ದಾರೆ ಅವ್ರಿಗಾಗ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಆಕ್ಚುಲಿ. 100% ಇದು ಜೀಪ್ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಹಾಗೆ ಅವ್ರದ್ದು ಪಾಕೆಟ್ಗೂ ಒಂದು ಸೇವಿಂಗ್ಸ್ ಅಂತ. ಇಲ್ಲಾಂದ್ರೆ ಪ್ಲೇಟ್ ಕಟ್ ಆಗೋದಾಗ್ಲಿ ಗ್ಯಾರೇಜ್ಗೆ ಕೊಡ್ಬೇಕಾಗಿತ್ತು. ಇವತ್ತು ಮಂದಲ್ಪಟ್ಟಿ ಅವ್ರು ತುಂಬಾ ದುಡಿತಾರೆ, ಅಷ್ಟು ತಗೊಳ್ತಾರೆ, ಬಟ್ ಅದ್ರಲ್ಲಿ ಎಷ್ಟು ಅವ್ರದ್ದು ಮನೆಗೆ ತಲುಪ್ತಿತ್ತು ಅದು ಒಂದು ಕ್ವಶನ್ ಅಲ್ವಾ. ಕೊಡಗಿಗೆ ಬರುವಂತಹ ಪ್ರವಾಸಿಗರನ್ನ ಏನಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೀವು? ಪ್ರವಾಸಿಗರು ಕೊಡಗಿಗೆ ಬರ್ತಾ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಈ ಸಲ ಒಂದು ಸ್ಪೆಷಲ್ ಆಗಿ ಹೇಳ್ಬೇಕು, ಈ ವರ್ಷದಲ್ಲಿ ಆದಷ್ಟು ಪ್ರವಾಸಿಗರಿಗೆ ತೊಂದರೆ ಇಷ್ಟು ವರ್ಷದಲ್ಲಿ ಆಗ್ಲಿಲ್ಲ. ಯಾಕಂದ್ರೆ ಮಂದಲ್ಪಟ್ಟಿ ಬಂದಾಗಿತ್ತು ಒಂದು, ಇನ್ನೊಂದು ದುಬಾರಿಯಲ್ಲಿ ಒಂದು ಇಶ್ಯೂ ಆಯ್ತು, ಅದರಿಂದಾಗಿ ದುಬಾರೆ ಕ್ಲೋಸ್ ಆಯ್ತು. ಇನ್ನು ಜನರು ಬಂದವರು ಏನ್ ಹೇಳ್ತಾರೆ ಅಂದ್ರೆ ಅದೇ ರಾಜ ಸೀಟ್, ಅದೇ ಅಬೆ ಫಾಲ್ಸ್ ಹೋದ್ರೆ ನೀರಿಲ್ಲ, ಸೊ ಕಂಪ್ಲೇಂಟ್ಸ್ ಆಯ್ತು. ಅದೇ ಹಳೆ ರಾಜರು ಮಾಡಿರೋ ರಾಜ ಸೀಟ್, ಇವರು ನಮ್ದು ಟಿಬೆಟ್ ಅವ್ರು ಮಾಡಿರೋ ಒಂದು ಇದು, ಈಗ ಗ್ಲಾಸ್ ಬ್ರಿಡ್ಜ್ ಒಂದಾಯ್ತು. ಗ್ಲಾಸ್ ಬ್ರಿಡ್ಜ್ ಏನೋ ಇಶ್ಯೂ ಆಗಿ ಅದು ನಿಂತಿದೆ, ಅದಕ್ಕೆ ಕ್ವಶನ್ 1000 ಜನ ಕೇಳ್ತಾರೆ. ಹಾಗಾಗಿ ಒಂದು ಪೂರಕವಾದ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ನಮ್ದು ಲೋಕಲ್ ಯಾರು ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರೆ, ಇವಾಗ ಪ್ರೈವೇಟೈಸ್ ಮಾಡಿದ್ರೆ, ಇವಾಗ ಗ್ಲಾಸ್ ಬ್ರಿಡ್ಜ್ ಫಾರ್ ಎಕ್ಸಾಂಪಲ್ ಪ್ರೈವೇಟೈಸ್ ಆಯ್ತು, ಬಟ್ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಏನ್ ಇಶ್ಯೂ, ಅದನ್ನೊಂದು ಇಶ್ಯೂ ಸಾರ್ಟ್ ಔಟ್ ಆದ್ರೆ, ಈಗ ಬಂದ ಟೂರಿಸ್ಟ್ ಅವ್ರು ಏನ್ ಇಶ್ಯೂ ಯಾಕೆ ಅಂತ ಯಾರು ಕೇಳಲ್ಲ. ಅವ್ರಿಗೆ ಒಟ್ರಸಿ ಏನ್ ಬೇಕು, ಬರ್ಬೇಕು, ನಮ್ಗೆ ಜಾಗ ನೋಡ್ಬೇಕು, ಹೋಗ್ಬೇಕು. ಗ್ಲಾಸ್ ಬ್ರಿಡ್ಜ್ ತುಂಬಾ ಆಕ್ಚುಲಿ ಅದೊಂದು ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಬಟ್ ಏನೋ ಲೋಕಲ್ ಪ್ರಾಬ್ಲಮ್ ಇಂದ ಅದು ನಿಂತಿದೆ. ಅದು ಹಾಗಾಗಿ ಆ ತರ ಒಂದು ಇಶ್ಯೂ ಆದ್ರೆ ಯಾರು ಅದ್ರ ಬಗ್ಗೆ ಕೊಡುಗೆಗೆ ಬಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾರು ಹೋಗಲ್ಲ. ಸೊ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ವಾ ಅದು. ಹಾಗಾಗಿ ಅದ್ರದ್ದು ಆದಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು, ಸ್ವಲ್ಪ ಜನರ ಜೊತೆನೂ ಇದು ಮಾಡ್ಕೊಂಡು, ಲೋಕಲ್ ಜೊತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ಬಿಟ್ಟು, ಸೊ ಇವ್ರಿಗೊಂದು ಪಾರ್ಟ್ ಅಲ್ವಾ ಅದು, ಸರ್ಕಾರದ ಒಂದು ಪಾರ್ಟ್, ಸರ್ಕಾರಕ್ಕೂ ಒಂದು ಜವಾಬ್ದಾರಿ ಇದೆ. ಇಲ್ಲಾಂದ್ರೆ ಬಂದ ಟೂರಿಸ್ಟ್ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನಮ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದೇ ರಾಜ ಸೀಟ್, ಅದೇ ಅಬೆ ಫಾಲ್ಸ್, ಅದೇ ದುಬಾರಿ ಆಗ್ಲಿ ಅದೇ ಇರೋದು. ಒಂದು 10-15 ವರ್ಷದಿಂದ ಬಂದ ಟೂರಿಸ್ಟ್ಗೂ ಅದೇ ಇರೋದು, ಇವಾಗ್ಲೂ ಅದೇ ಇರೋದು. ಹಾಗಾಗಿ ಒಂದ್ ಸ್ವಲ್ಪ ಹೊಸ ವಿಷಯಗಳು, ಇಲ್ಲ ಪ್ರೈವೇಟ್ ಅವ್ರಿಗೆ ಒಂದ್ ಸ್ವಲ್ಪ ಆಪ್ಷನ್ ಕೊಡ್ಬೇಕು. ಇಲ್ಲ ಇವಾಗ ನಮ್ದು ಗ್ಲಾಸ್ ಬ್ರಿಡ್ಜ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಅದನ್ನೊಂದ್ ಸ್ವಲ್ಪ ಓಪನ್ ಮಾಡ್ಲಿಕ್ಕೆ ಏನು ಸರ್ಕಾರ ಒಂದ್ ಮನ್ಸ್ ಮಾಡಿದ್ರೆ ಯಾವ್ದು ಒಂದು ದೊಡ್ಡ ವಿಷಯ ಅಲ್ಲ, ಯಾವ್ದು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದ್ರೆ ಟೂರಿಸ್ಟ್ ಅವ್ರಿಗೊಂದು ಪೂರಕವಾದ ವಾತಾವರಣ ಆಗುತ್ತೆ. ನಾವು ಲೋಕಲ್ಸ್ ಆಕ್ಚುಲಿ ಇದನ್ನೇ ನಂಬ್ಕೊಂಡಿದ್ವಿ. ನಮ್ಗೆ ಆಕ್ಚುಲಿ ಕಾಫಿ ಬಿಟ್ರೆ ಮೇನ್ ಆಗಿ ನಮ್ಗೆ ಇಲ್ಲಿ ಇದಿರೋದು ಇದು ಟೂರಿಸಂಗೆ ಬಂದ್ಬಿಟ್ಟು, ಇವಾಗ ಏನು ಇಲ್ಲ ಅಂದ್ರೆ ಒಂದ್ಸಲ 2 ಸಲ ಬರ್ತಾರಲ್ವಾ. ಇವಾಗ ಪರ್ಸನಲಿ ನಾವು ಆದ್ರೂ ಅಷ್ಟೇ, ಯಾವ್ದೊಂದು ಜಾಗಕ್ಕೆ ಬಂದ್ರೆ ಅದೇ ಜಾಗ ಅಂದ್ರೆ ನಾವು ಹೋಗಲ್ಲ. ಹಾಗೆ ಪ್ರೈವೇಟೈಸ್ ಎಲ್ಲ ಮಾಡಿದ್ರೆ ಹೊರಗಿನ ಇವಾಗ ಹೇಳ್ತೀವಿ ನಾವು ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇವಾಗ ಸ್ಕಾಟ್ಲೆಂಡ್ ಅಲ್ಲಿ ಎಲ್ಲಾನು ಇದೆ. ಸ್ಕಾಟ್ಲೆಂಡ್ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ, ಟ್ರೈನ್ ಇದೆ, ಎಲ್ಲಾನು ಇದೆ. ಬಟ್ ಇಂಡಿಯಾದಲ್ಲಿ ನಮ್ಮ ಕೊಡಗಲ್ಲಿ ಏನಿದೆ ಅಲ್ವಾ, ಕಾಶ್ಮೀರ್ ಆಫ್ ಕರ್ನಾಟಕ ಅಂತ ಹೇಳ್ತೀವಿ. ಕಾಶ್ಮೀರದಲ್ಲಿ ಇವತ್ತಿಗೂ ಟ್ರೈನ್ ಇದೆ, ಗ್ಲಾಸ್ ಬ್ರಿಡ್ಜ್ ಈ ತರ ಎಲ್ಲಾನು ಇದೆ. ಬಟ್ ನಮ್ ಕೊಡಗದ ವಿಷಯ ಬರ್ಬೇಕಾದ್ರೆ ಕೆಲವರು ಈ ತರ ಪರಿಸರ ಅಂತ ಹೇಳ್ತಾರೆ. ಬಟ್ ಪರಿಸರ ಜೊತೆ ನಾವು ಹೊಂದ್ಕೊಂಡು ಸ್ವಲ್ಪ ಇದನ್ನೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರೆ ನಮ್ಗೆ ಆಕ್ಚುಲಿ ನಮ್ದು ನೆಕ್ಸ್ಟ್ ಜನರೇಷನ್ಗೆ ಅದೆಲ್ಲ ಒಂದು ಹೆಲ್ಪ್ಫುಲ್ ಅಂತ. ಸೊ ಹಂಗಾಗಿ ಒಂದಿದ್ದು. ಮತ್ತೆ ಇನ್ನೊಂದು ಟೂರಿಸ್ಟ್ ಅವ್ರು ಬರೋರು ಅಷ್ಟೇ, ಆದಷ್ಟು ಲೋಕಲ್ ಜನರ ಜೊತೆ. ಇನ್ನೊಂದು ಹೇಳ್ತೀವಿ, ನಾವು ಲೋಕಲ್ ಆಗ್ಬಿಟ್ಟು ನಾವು ಪರಿಸರ ಜೊತೆ ತುಂಬಾನೇ ಹೊಂದ್ಕೊಂಡಿದೀವಿ. ಸೊ ಹಂಗಾಗಿ ಕಸ ಕಂಡ್ರೆ ನಮ್ಗೆ ಸಿಟ್ಟು ಬರುತ್ತೆ. ಹಾಗಾಗಿ ಟೂರಿಸ್ಟ್ ಅವರು ಆದಷ್ಟು ಬಂದಾಗ ಕ್ಲೀನ್ ಆಗಿ ಇಟ್ಕೊಂಡು ಆತರ ಹೌದು ಹಂಗೊಂದು ಇರ್ಬೇಕು. ಆಗ ನಮ್ದೊಂದು ರಿಕ್ವೆಸ್ಟ್ ಆಕ್ಚುಲಿ. ಹಂಗಿದ್ರೆ ನಮಗೂ ಒಳ್ಳೇದು, ನಮಗೂ ಬಿಸ್ನೆಸ್ ಆಗುತ್ತೆ. ನಾವು ಇದ್ರಲ್ಲೇ ದುಡ್ಕೊಂಡಿರೋರು, ನಮ್ದು ಬದುಕು ಇದ್ರಲ್ಲೇ ಇರೋದು ಆಕ್ಚುಲಿ. ಹಾಗಾಗಿ ಟೂರಿಸ್ಟ್ ಅವ್ರಿಗೂ ಒಂದು ರಿಕ್ವೆಸ್ಟ್, ಹಂಗೆ ಬನ್ನಿ, ಎಲ್ಲರೂ ಕೊಡುಗೆಗೆ ಬನ್ನಿ, ಏನು ಇದೆ ಖುಷಿಯಲ್ಲಿ ನೋಡ್ಕೊಂಡು ಒಳ್ಳೆ ರೀತಿ ಇರ್ಬೇಕಷ್ಟೇ. ಅಷ್ಟೇ. ಎಸ್, ಮಾಂದಲಪಟ್ಟಿಗೆ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ಹೇಗಿದೆ, ಏನು ಎತ್ತ ಅನ್ನೋದನ್ನ ಆರಂಭದಿಂದ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ಹಂತವಾಗಿ ತೋರಿಸಿದ್ದೇನೆ. ಬೇರೆ ಬೇರೆ ಸ್ಟ್ರೆಚ್ನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ವಾಹನ ಸಂಚಾರಕ್ಕೆ ಯೋಗ್ಯವಾಗಿದೆಯಾ, ಅಥವಾ ನೀವು ಬರ್ಬೋದಾ, ನಮ್ಮ ವಾಹನದನ್ನು ತೆಗೆದುಕೊಂಡು ಇಲ್ಲಿಗೆ ಬರ್ಬೋದಾ, ಎಲ್ಲವನ್ನ ಹೇಳಿದ್ದೇನೆ. ಬರ್ಬೋದು, ಚಾಲಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ರಸ್ತೆ ನಾವು ಬೇರೆ ಹೈವೇಲೆಲ್ಲ ಹೋಗ್ತೇವಲ್ಲ, ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲಿ ಇಲ್ಲ. ಆದರೆ ಬೆಟ್ಟಗುಡ್ಡದ ಪ್ರದೇಶದಲ್ಲಿ ಯಾವ ರೀತಿ ಒಂದು
ಸುರಕ್ಷತೆಗೆ ವಾಹನ ಸುರಕ್ಷತೆ ಇಟ್ಕೊಂಡು ರಸ್ತೆಯನ್ನ ಮಾಡಬೇಕು, ಆ ರೀತಿ ಮಾಡಿದ್ದಾರೆ. ಹಾಗೆ ಇದು ಎಂಡ್ ಪ್ರದೇಶ. ನಾನೀಗಿರೋದು ಇಲ್ಲಿಂದ 1 ಕಿಲೋಮೀಟರ್ ಹೋದ್ರೆ ಡೆಡ್ ಎಂಡ್ ಸಿಗುತ್ತೆ. ಅಲ್ಲಿ ವೀಕ್ಷಣಾ ಗೋಪುರ ಇದೆ. ಅಲ್ಲಿ ನಿಂತ್ಕೊಂಡು ನಾವು ಪ್ರಕೃತಿ ಸೌಂದರ್ಯವನ್ನ ಸವಿಬಹುದು. ಜೊತೆಗೆ ಬರುವ ಮಾರ್ಗದಲ್ಲೂ ಕೂಡ ಸವಿಯೋದಕ್ಕೆ ಅವಕಾಶ ಇದೆ. ಹಾಗಾಗಿ ಮೊದಲಾದ್ರೆ ತೀರಾ ಹದಗೆಟ್ಟಂತಹ ರಸ್ತೆ ಇತ್ತು. ಜೊತೆಗೆ ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಭಯಪಟ್ಟು ಬರಬೇಕಾದಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಆ ರೀತಿ ಇಲ್ಲ. ಸುರಕ್ಷಿತವಾಗಿ ಬಂದು ಹೋಗ್ಬೋದು. ಆದ್ರೆ ನಮ್ಮ ಸೇಫ್ಟಿಯನ್ನು ನಾವು ಕಾಯ್ದುಕೊಳ್ಬೇಕು. ಜೊತೆಗೆ ಪ್ರವಾಸಿಗರು ಕೊಡಗಿಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿನ ಪ್ರಕೃತಿ, ಪರಿಸರ, ಜನತೆ ಎಲ್ಲದಕ್ಕೂ ಕೂಡ ಗೌರವವನ್ನು ಕೊಡಬೇಕಾಗುತ್ತೆ. ಪ್ರಕೃತಿಯನ್ನ ಕಾಪಾಡೋದಕ್ಕೆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು, ಪ್ಲಾಸ್ಟಿಕ್ ಅನ್ನ ತ್ಯಜಿಸಿ, ಪ್ಲಾಸ್ಟಿಕ್ ಬಳಸದೆ, ಜೊತೆಗೆ ಪ್ರಕೃತಿಗೆ ಹಾನಿ ಮಾಡುವಂತಹ ಯಾವುದೇ ಚಟುವಟಿಕೆಯನ್ನು ತೊಡಗಿಸಿಕೊಳ್ಳದೆ ಸುರಕ್ಷಿತವಾಗಿ ಬಂದು ಪ್ರಕೃತಿಯ ಜೊತೆಗೆ ನಮ್ಮ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳೋಣ. ದುರ್ವರ್ತನೆಯನ್ನು ತೋರೋದು ಬೇಡ. ಇಲ್ಲಿ ಒಂದಷ್ಟು ನಿಯಮಗಳಿದಾವೆ. ಆ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಸುರಕ್ಷಿತ ಪ್ರಕೃತಿ ಸ್ನೇಹಿ ಪ್ರವಾಸೋದ್ಯಮವನ್ನು ಉತ್ತೇಜನ ಮಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ನಲ್ಲಿ ನಿಮಗೆ ಕಂಪ್ಲೀಟ್ ಚಿತ್ರಣವನ್ನು ಕೊಟ್ಟಿದ್ದೇವೆ. 4 ತಿಂಗಳಿಂದ ಬಂದಾಗಿತ್ತು, ಈಗ ಮತ್ತೆ ಆರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಟೈಮ್ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಂದಲಪಟ್ಟಿಯಿಂದ ವಾಪಸ್ ಹೋಗ್ತಾ ಇದ್ದಾವೆ. ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ, ಮಾಹಿತಿ ಪೂರ್ಣ ಅನಿಸಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮಂದಲಪಟ್ಟಿಗೆ ನೀವೇನಾದರೂ ಬಂದಿದ್ರೆ, ಈ ಮೊದಲು ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬೇರೊಂದು ಕಂಟೆಂಟ್ನಲ್ಲಿ. ಟೇಕ್ ಕೇರ್, ಬಾಯ್.